ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಡೇ 49 ಬ್ಲಾಗ್. ಫ್ರೆಂಡ್ಸ್, ನೀವು ನೋಡಿರ್ಬೇಕು, ನಿನ್ನೂ ನಾ ಅರ್ಧ ದಿನ ವೀಡಿಯೋ ಮಾಡಿದೆ. ಯಾಕಂದ್ರೆ ನಮ್ಮದು ಮನೆ ಬಾಜು ಸುಲ್ಲವ ಅವ್ರದ್ದು ಡೆತ್ ಆಗಿತ್ತು. ಇವತ್ತೆಲ್ಲ ಮಣ್ಣು ಮಾಡಿದ್ರು. ಹಂಗಾರೆ ನಾ ವೀಡಿಯೋ ಚಾಲನೆ ಮಾಡಬಾರ್ದು ಅಂತ ಅನಿಸುತ್ತೆ. ಬಟ್ ಈಗ ನಾ ಡೈಲಿ ಮಾಡತ್ತಿದ್ದೆಲ್ಲ, ಸೊ ಅದಕ್ಕೆ ಚಾಲು ಮಾಡಿದೆ. ಈಗ ಅವರು ಕಟ್ಟಿ ಮೇಲೆ ಕೂಡ್ತಿರು ಅಂದ್ರೆ ನಮ್ಮದು ಡೈಲಿ ಅಂತ ತಿಳ್ಕೊರಿ. ಸಣ್ಣಗಿನ ಹಿಡಿದ್ರೆ ಅವ್ರಿಗೆ ನೋಡ್ಕೊತ ಬಂದಿದ್ದೇವೆ ನಾವು. ಭಾಳ ಸ್ಯಾಡ್ ನ್ಯೂಸ್ ಅದ ಬಿಡ್ರಿ. ಮತ್ತು ನಿಮಗೆ ನಾ ತೋರಿಸ್ತೆ ಇವತ್ತು. ಇದು ನೆಕ್ಸ್ಟ್ ಡೇ ಅದ. ಏನು ಅದೇ ಅಂತ ಗೊತ್ತಾಗಲ್ಲ ಬಿಡ್ರಿ. ಹಂಗಾರ ನೋಡ್ರಿ, ನಿಮಗೆ ತೋರಿಸ್ತಾನ ಇವತ್ತಿನ ದಿನ ಅಂತ 49 ಬ್ಲಾಗ್ ಅದೆಲ್ಲ ತೋರಿಸ್ತಾನೆ. ನೀವು ಡೇಟ್ ತೋರಿಸ್ತಾ ಏನಿಲ್ಲ, ನನಗೂ ಗೊತ್ತಾಗಲ್ಲ ಹೋಗ್ಯದ. ಈಗೂ ನಾ ಬ್ಲಾಗು ಚಾರುಕ್ಕೆ ಸ್ಟಾರ್ಟ್ ಮಾಡತ್ತಿದೆ ನೋಡ್ರಿ. ಅದೆಲ್ಲ ಆಯಿತು, ಮನೆ ಬಾಜುನೇ ಇಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ನಾ ಏನು ಹೋಗಿಲ್ಲ, ಅವ್ರ ಮಣ್ಣಿಗೆ ಹೋಗಿಲ್ಲ. ನಾನು ಮನೆಗೆ ಎಲ್ಲರೂ ಹೋಗಿರು. ನಾ ಮನೆಗೆ ಇದ್ದ ಸುಮ್ಮನೆ ಕುಂತಿದ್ದೆ. ಈಗ ಮೈ ತಗೊಂಡು ರೆಡಿಯಾಗಿ ಹೊರಗೆ ಬಂದಿದ್ದೆ ಕಮಲ. ಮತ್ತು ನಾ ನಿನ್ನಿಂದ ವೀಡಿಯೋ ಭೀ ಎಡಿಟ್ ಮಾಡಿಲ್ಲ, ಪೋಸ್ಟ್ ಭೀ ಮಾಡಿಲ್ಲ. ಇನ್ನೂ ಭೀ ಟೈಮ್ 4 ಆಗ್ಯದ. ಇನ್ನು ಎಡಿಟ್ ಮಾಡ್ಬೇಕು, ಪೋಸ್ಟ್ ಮಾಡ್ಬೇಕು. ಸುಮ್ಮನೆ ಹೋಗಿ ಕಮಲರ್ ಕೂಡ್ತಾ ಬೇರೆದು ಹೆಚ್ಚೇನು ತೋರಿಸ್ತಾನೋ ಬಿಡ್ತಾನೋ ನಂಗೇನು ಗೊತ್ತಿಲ್ಲ. ತೋರಿಸ್ತಾ 49ನೇ ಬ್ಲಾಗ್ ಅದ ನೋಡ್ರಿ. ನೋಡ್ರಿ ಏನಾಯ್ತದೋ ಏನೋ ಗೊತ್ತಾಗ್ಲತ್ತಿಲ್ಲ ನನಗೆ. ಹೆಂಗ ಅಂದ್ರೆ ಮಾತು ಭೀ ಕರೆಕ್ಟ್ ಹೋಲ್ಬಿಡ್ರಿ. ಮತ್ತೆ ಸಿಗುತ್ತೆ ನಿಮಗೆ. A few minutes later. ಫ್ರೆಂಡ್ಸ್, ಈಗ ಬಂದು ನೋಡ್ರಿ ನಾ ಕಮಲವ್ರಕ್ಕೂ ನಮ್ಮ ಸೂರಜ್ ಭಾಯಿ ಬಲ್ಲಿ ಕೂಡ್ತಾ 1 ಗಂಟೆ 2 ಗಂಟೆ. ಅದ್ರ ಬಾದ್ ನಿಮಗೆ ತೋರಿಸ್ತಾನೆ ಎಲ್ಲರೈತು. ದೇವ್ರು ನೋಡ್ರಿ ಸೂರಜ್ ಭಾಯಿ. ಫ್ರೆಂಡ್ಸ್, ನಾ ಇಲ್ಲೇ ಕುಂತಿದ್ದೆ ನೋಡ್ರಿ. ಈಗ ಟೈಮ್ 6 ಆಗ್ಯದ. ಆಗ 3:30 4 ಆಗಿತ್ತು. ಅಷ್ಟು ನಂಗೆ ನೆನಪಿಲ್ಲ ಯಾವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದಂತ. ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ವಿಡಿಯೋ ಮಾಡ್ಲತ್ತೇನೋ ಇಲ್ಲೇ ಇದ್ದೇನೋ. ನಂದು ನಾ ಕೆಲಸ ಮಾಡ್ತೀನಿ ಫ್ರೆಂಡ್ಶಿಪ್ ಪೀಪಲ್ದ ಇಲ್ಲೇ ಇರ್ತಾನ. ಥ್ಯಾಂಕ್ಸ್ ಮಿತಾನ. ಫ್ರೆಂಡ್ಸ್, ಈಗ ಜರ ಕನ್ನಡ ಪ್ರಾಬ್ಲಮ್ಯಾಟಿಕ್ ಐತಿ ಮಾತಾಡ್ಲಕ್ಕ. ಅಂದ್ರೆ ಭೀ ಜರ ಭಾರಿ ಕಾಣಿಸ್ತಿಲ್ಲ ನೀವು ಮಾತಾಡ್ಬೋದು. ನಾವು ಕೈ ಫ್ರೆಂಡ್ಸ್ ಪೂರ ಸಡೆಟ್ ಐತೆ ನೋಡ್ರಿ. ಈಗ ನಾನು ನಡೆದ ಮನೆ ಕಡೆ ತೋರಿಸ್ತಾ. ನೀವು ಮನೆ ಹೋಗಣಕಿ, ಮನೆ ಬಲ್ಲಿ ಹೋಗಣಕಿ. ಫ್ರೆಂಡ್ಸ್ ಬಂದ ನೋಡ್ರಿ ಮನೆ ಬಲ್ಲಿ. ಇವತ್ತಿನ ವೀಡಿಯೋ ನೀವು ನೋಡಿರ್ಬೇಕು. ನಾ ಸ್ಟಾರ್ಟ್ ಮಾಡಿದ್ದಾನೆ 3ಕ್ಕೂ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ಮಾತದ ಸುಲಭ. ಈಗೂ ನಮ್ಮ ಪೂರ ಕಟ್ಟಿ ಎಲ್ಲ ಖಾಲಿ ಹೋಗೈತೆ ನೋಡ್ರಿ. ಯಾಕಂದ್ರೆ ಮಸ್ತ್ ಬಂದು ಕೂಡ್ತಿರು. ಹುಟ್ಟಿನ ಹಿಡಿದ್ರು ಅವ್ರು ಮುಂದೆ ಬೆಳೆದಿನವ್ರು ಇದ್ದೇವೆ ನಾವು. ಎಲ್ಲ ಚಂದ ಹೇಳ್ತೀವ್ರು, ಖರಾಬ್ ಹೇಳ್ತೀವ್ರು, ಮಸ್ತ್ ಎಲ್ಲ ಹೇಳ್ತೀರ ಅಂತ ತಿಳ್ಕೊರಿ. ಅವ್ವ ಮನೆ ಬಾಜುನೇ ಇದ್ರು. ನಮ್ದು ಅವು ಖಾಸ ಅವನ್ಕಿನ್ನ ಹೆಚ್ಚಿಗಿದ್ರು ಅವರು. ಮತ್ತು ಹೇಳ್ಬೇಕಾದ್ರೆ ಏನು ಭೀ ಇಲ್ಲ ಬೇರೆದು. ಅವನ ಕಡೆಯಿಂದ ಜರ ಸ್ಯಾಡ್ ಅದ. ಬಾಬಾ ಒಬ್ಬರೇ ಇರ್ತಾರೆ. ಈಗ ಬಾಬಾ ಒಬ್ಬರೇ ಆದರೂ ಅವ್ರಿಗೇನು ಮಕ್ಕಳು ಇದ್ದಿಲ್ಲ, ಏನಿಲ್ಲ. ನಿಮಗೆ ಏನು ಹೇಳಲ್ಲ ಹೆಚ್ಚು. ಯಾಕಂದ್ರೆ ನೀವು ನೋಡಿರ್ಬೇಕು ಇವತ್ತಿನ ವೀಡಿಯೋ. ನಾಳೆಗೆ ನಾ ಕಾಲೇಜ್ಗೆ ಹೋಗ್ಬೇಕು. ಇವತ್ತು ಭೀ ಹೋಗಿಲ್ಲ, ನೀನು ಭೀ ಹೋಗಿದ್ದಿಲ್ಲ, ನೀವು ನೋಡಿರ್ಬೇಕು. ಮತ್ತು ನಾಳೆಗೆ ಹೋಯ್ತಾ ಕಾಲೇಜ್ಗೂ. ನೀವು ತೋರಿಸ್ತಾ ನಾ ಇರೋರಂತ ಹತ್ತಿದ ಅಲ್ಲೇ. ಖರೆ ನಾ ಅಂದಿಂದ ಏನು ಭೀ ಆಗಲ್ಲ ಅಂತ ನಂಗೆ ಗೊತ್ತದ. ಇವತ್ತಿಂದ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋ ನೆಕ್ಸ್ಟ್ ಟೈಮ್ ಇಂಥ ಇಂಟ್ರೆಸ್ಟಿಂಗ್ ವೀಡಿಯೋ ತೊಗೊಂಡು ಆಯ್ತನ. ಬಾಯ್.